ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಕಡಿಮೆ ಮಳೆಯಾಗಿರುವುದರಿಂದ ಈ ವರ್ಷದ ಬೇಸಿಗೆಯಲ್ಲಿ ವಿದ್ಯುತ್ ಕೊರತೆ ಉಂಟಾಗುವ ಸಾಧ್ಯತೆಗಳಿವೆ. ಅದನ್ನು ಎದುರಿಸಲು ವಿದ್ಯುತ್ ಖರೀದಿ, ಉತ್ಪಾದನೆ ಹೆಚ್ಚಳ ಸಹಿತ ಅನೇಕ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಅವರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮೆಸ್ಕಾಂ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವಿದ್ಯುತ್ ವ್ಯವಸ್ಥೆ ಕುರಿತು ಜನಪ್ರತಿನಿಧಿಗಳೊಂದಿಗೆ ಪಾಲ್ಗೊಂಡು ಮಾತನಾಡಿದರು. ಹಿಮಾಚಲ ಪ್ರದೇಶದಿಂದ ವಿದ್ಯುತ್ ಖರೀದಿಸಲಾಗುತ್ತಿದೆ. ಕೇಂದ್ರ ಗ್ರಿಡ್ನಿಂದ ವಿದ್ಯುತ್ ಕೇಳಲಾಗಿದ್ದು, ನೀಡಲು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಎಂದರು. ವಾರಾಹಿ ಹಾಗೂ ಶರಾವತಿಯಲ್ಲಿ ನೀರನ್ನು ರೀಸೈಕಲ್ ಮಾಡಿ ಪಂಪ್ ಸ್ಟೋರೇಜ್ ತಂತ್ರಜ್ಞಾನ ಬಳಸಿ ಕಡಿಮೆ ನೀರಿನಲ್ಲೂ ಜಲವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಮಂಗಳೂರಿನಲ್ಲಿ ಹಸಿರು ಇಂಧನವಾದ ಗ್ರೀನ್ ಹೈಡ್ರೋಜನ್ ಉತ್ಪಾದಿಸುವ ಬಗ್ಗೆ ಪ್ರಾಯೋಗಿಕ ಯೋಜನೆ ರೂಪುಗೊಳ್ಳುತ್ತಿದೆ. ಮಂಗಳೂರಿಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶವಿದ್ದು 300 ಕಿಲೋವ್ಯಾಟ್ ಗ್ರೀನ್ ಹೈಡ್ರೋಜನ್ ಸ್ಥಾವರವನ್ನು ನಿರ್ಮಿಸಲಾಗುವುದು ಎಂದರು. ರಾಜ್ಯದಲ್ಲಿ 6,000 ಪವರ್ ಮ್ಯಾನ್ಗಳ ಪೈಕಿ ಮೊದಲ ಹಂತದಲ್ಲಿ 3,000 ಮಂದಿಯನ್ನು ನೇಮಿಸಿಕೊಳ್ಳಲಾಗುವುದು. ಏಕಕಾಲದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಆಯ್ಕೆ ಪ್ರಕ್ರಿಯೆ ನಡೆಯಲಿದ್ದು, ಸ್ಥಳೀಯರಿಗೆ ಆದ್ಯತೆ ಸಿಗದಿರುವ ಸಮಸ್ಯೆ ಇತ್ಯರ್ಥಗೊಳ್ಳಲಿದೆ ಎಂದರು. ನಮಗೆ ಅಧಿಕಾರಿಗಳಿಗೂ ಸಮೇತ ಅಷ್ಟೊಂದು ವಿವರಗಳು ಬರೋದಿಲ್ಲ. ಯಾಕಂದ್ರೆ ನೇರವಾಗಿ ಜನಪ್ರತಿನಿಧಿ ಹತ್ರ ಜನ ಹೋಗ್ತಾರೆ, ಅವರ ಕಂಪ್ಲೇಂಟ್ಗಳು ಹೇಳ್ತಾರೆ. ಇಲ್ಲ ಅಸೆಂಬ್ಲಿಯಲ್ಲಿ ಸಮೇತ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಕಷ್ಟ ಆಗ್ತದೆ. ಮೊದಲು ಸಮೇತ ಎಲ್ಲ ಮೋಸ್ಟ್ಲಿ ಲಿಖಿತ ಮೂಲದ ಪ್ರಶ್ನೆಗಳೇ ಬರ್ತದೆ ನೇರವಾಗಿ ಕೊಡಲಿಕ್ಕೆ. ಆದರೆ ಅದು ಅಸೆಂಬ್ಲಿಯಲ್ಲಿ ಸಮೇತ ಹೇಳ್ಬೋದು. ನನಗೇನಾಗ್ತದೆ ಅಂತ ಹೇಳಿಬಿಟ್ರೆ, ನಮ್ಮ ಅಧಿಕಾರಿಗಳು ಒಳ್ಳೆಯವರೇ ಹೆಚ್ಚಿಗಿಲ್ಲ, ಆದರೆ ಕೆಲವರಿಂದ ಕೆಲವೊಂದು ಕೆಟ್ಟ ಹೆಸರು ಬರ್ತದೆ. ಏನಂತ ಹೇಳಿಬಿಟ್ರೆ, ನೀವು ಜನರೊಟ್ಟಿಗೆ ಇರಬೇಕಾಗ್ತದೆ. ನಾವು MD ಅವರಾಗ್ಬೋದು, ಡೈರೆಕ್ಟರ್ ಟೆಕ್ನಿಕಲ್ ಆಗಿರ್ಬೋದು, ಚೀಫ್ ಇಂಜಿನಿಯರ್, ಪ್ರತಿಯೊಂದು ಹಂತದಲ್ಲಿ ನಮಗೆ ಅಧಿಕಾರಿಗಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಮಳೆಗಾಲ ಅಂತ ಹೇಳ್ಬಿಟ್ರೆ ಬರೀ ಹೈಡ್ರೋ ಅಲ್ಲ, ಹೈಡ್ರೋದಲ್ಲಿ ನೀರು ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಸೋಲಾರು ನಾವು ಮೇನ್ ಇದೆ. ಸೋಲಾರಿಗೆ ಸಮೇತ ಮಳೆ ಇಲ್ಲದಿದ್ದರೂ ಮೋಡ ಇತ್ತು, ನಮ್ಮ ಸೋಲಾರ್ ಪ್ರೊಡಕ್ಷನು ಕಡಿಮೆ ಆಯಿತು. ಮತ್ತು ನಮಗೆ ನಮ್ಮ ದುರದೃಷ್ಟ ಹೇಳ್ಬೋದು, ಗಾಳಿ ಸಮೇತ ಆ ಸಮಯದಲ್ಲಿ ಬರಲಿಲ್ಲ. ನಮ್ಮ ಡಿಮ್ಯಾಂಡು ಲಾಸ್ಟ್ ಇಯರ್ ಆ ಸಮಯದಲ್ಲಿ 8,900 ಮೆಗಾವಾಟ್ ಇದ್ದರೆ ಒಂದೇ ಸರ್ತಿ 16,000 ಮೆಗಾವಾಟ್ ಬಂತು. ಇಷ್ಟೊಂದು ಒಂದು ಪರಿಸ್ಥಿತಿ ನಾವು ಎದುರಿಸಬೇಕಾಗಿದೆ. ಇಮಿಡಿಯೇಟ್ ಆಗಿ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಕೇಂದ್ರ ಸಚಿವರು ಅವರು ಸಮೇತ ಭೇಟಿ ಮಾಡಿದ್ದಾರೆ. ಅವರು ಸಮೇತ ನಮ್ಮ ರಿಕ್ವೆಸ್ಟಿಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿದರು. ಬೇರೆ ಬೇರೆ ರಾಜ್ಯಗಳು UP ಇರ್ಬೋದು, ಪಂಜಾಬ್ ಇರ್ಬೋದು, ಅವರೊಟ್ಟಿಗೆಲ್ಲ ಬಾರ್ಟರ್ ಸಿಸ್ಟಮಲ್ಲಿ ನಾವು ಅಗ್ರಿಮೆಂಟ್ ಮಾಡಿ ಅಲ್ಲಿಂದ ಪವರ್ನ ತಗೊಂಡಿದ್ದೀವಿ. ಮತ್ತು ನಮ್ಮ ಏನು ಮಳೆಗಾಲದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನ ನಾವು ಮಳೆಗಾಲದಲ್ಲಿ ಯಾವಾಗಲೂ ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ಆ್ಯನ್ಯುವಲ್ ಮೇಂಟೆನೆನ್ಸ್ಗೆ ಕ್ಲೋಸ್ ಮಾಡ್ತೀವಿ. ಯಾಕಂದರೆ ನಮಗೆ ಆ ಟೈಮಲ್ಲಿ ಹೈಡ್ರೋ ಇರ್ತದೆ, ಅದರಿಂದ ಜಾಸ್ತಿ ಬೇಕಾಗಿಲ್ಲ. ಅದನ್ನು ಮಾಡಿ ಕೋಲು ಸಮೇತ ಮೈನಿಗಳಲ್ಲಿ ನಮ್ಮಲ್ಲಿ ಮಳೆ ಇದ್ದರೂ ಬೇರೆ ಕಡೆ ಮಳೆ ಬಂತು, ಮೈನಿಂಗ್ ಏರಿಯಾದಲ್ಲಿ ಮಳೆ ಬಂತು, ಅಲ್ಲಿ ಕೋಲು ಸಮೇತ ಸ್ವಲ್ಪ ಕ್ವಾಲಿಟಿ ಕೋಲು ಸಿಕ್ಕಲಿಲ್ಲ. ಇದೆಲ್ಲ ಸಂಕಷ್ಟದಿಂದ ಆದರೂ ಸಮೇತ ನಮ್ಮಲ್ಲಿ ಅನ್ಶೆಡ್ಯೂಲ್ಡ್ ಅಂತ ಹೇಳ್ಬಿಟ್ಟು ಕೆಲವೊಂದು ನಾವು ಕಡಿಮೆ ಆದಾಗ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಗ ನಮ್ಮ ಜನ ಗ್ರಾಹಕರು ಎಲ್ಲ ಹೋಗಿ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಕೊಟ್ಟರು, ಇಲ್ಲ ಈ ಥರ ಮಾಡಬೇಡಿ, ನೀವು ಬೇಕಾದ್ರೆ ಕರೆಕ್ಟು ಟೈಮಿಗೆ ಹೇಳಿ, ಇಷ್ಟು ಟೈಮಿಗೆ ಬರ್ತದೆ ಅಂತ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಯವರೇ ನಮ್ಮ ಇಲಾಖಾ ಅಧಿಕಾರಿಗಳ ಸಭೆ ಕರೆದು ಆಯಿತು. ಬರೀ ಇರಿಗೇಷನಿಗೆ ಮಾತ್ರ 5 hours ಕುಡಿದ್ರು, 5 hours ಕುಡಿದ್ರು ಆದೇಶ ಕೊಟ್ಟರು. ನಂತರ ನಮಗೆ ರಾಯಚೂರು, ಕೊಪ್ಪಲು ಅಲ್ಲೆಲ್ಲ ಶುಗರ್ ಕೇನು ಕಟಾವು ಬಂದಿತ್ತು, ಪ್ಯಾಡಿ ಸಮೇತ. ಇಮಿಡಿಯೇಟ್ ಆಗಿ ನಾವು ಏನಿದೆ ಫಸ್ಟ್ ಆ ಕಟಾವಿಗೆ 2 ತಿಂಗಳು ನಾವು ಕೊಡದೇ ಇದ್ದರೆ ಆ ಕ್ರಾಪ್ ಎಲ್ಲ ಫೇಲ್ ಆಗ್ತದೆ. ನಮ್ಮ ಶಾಸಕರುಗಳು, ನಮ್ಮ ಜನಪ್ರತಿನಿಧಿಗಳು ಅವರು ಹೇಳಿದ್ರು, ಇಮಿಡಿಯೇಟ್ ಆಗಿ ನಾವು ಅದನ್ನು ಮಾಡಿ ಅಲ್ಲಿಗೆ ಸಮೇತ ಕೊಡುವಂಥ ಕೆಲಸ 20 ದಿವಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಫುಲ್ ಪ್ರೊಡಕ್ಷನ್ ಆಗಬೇಕಾದ್ರೆ 1 ತಿಂಗಳಾಗ್ತದೆ. ಅಷ್ಟರಲ್ಲಿ ಅದು ಆ ಟೈಮಲ್ಲಿ ಅದು ಮಾಡಲಿಕ್ಕೆ ಮಾಡ್ತಾರೆ. ಮತ್ತು ಕೂಡಿಗೆ ನೀರು ಸಮೇತ ಬೇರೆ ಕಡೆ ಅಲೋಟ್ ಮಾಡಿದ್ದು ನಮ್ಗೆ ಬೇಡ ಅಂತ ಅಲೋಟ್ ಮಾಡಿದ್ರು ಸಮೇತ ಈಗ ಕ್ಯಾನ್ಸಲ್ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ನಮಗೆ ಅಲೋಟ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಇದೆ. ಈಗ ನಮ್ಮ ಕಷ್ಟ ಏನಂತ ಹೇಳ್ಬಿಟ್ರೆ, ನಮಗೆ ಬೇಡ ಅಂತ ಹೇಳ್ಬಿಟ್ರೆ, ಯಾಕೆ ಕೋವಿಡ್ ಬಂದಾಗ ನಮಗೆ ಅಷ್ಟೊಂದು ಬೇಡಿಕೆ ಇರಲಿಲ್ಲ ಅಂತ ಹೇಳ್ಬಿಟ್ರೆ
ನಾವು ಹೆಚ್ಚಿಗೆ ಉತ್ಪಾದನೆ ಮಾಡಲಿಕ್ಕೆ ಹೋಗಲಿ. ಆದರೆ ಮುಂದೆ ಬರೋ ದಿವಸಗಳಲ್ಲಿ ನಮ್ಮ ಬೇಡಿಕೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಸಮೇತ ನೀವು ಇದನ್ನು ಕೋಲನ್ನು ನೀವು ಇದು ಮಾಡಿ ಬ್ಲೆಂಡ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಅವರ ಸಲಹೆಗಳನ್ನು ತಗೊಳ್ತಾ ಇದ್ದೀವಿ. ಈಗಲೇ ನಾವು ರೂಫ್ ಟಾಪ್ ಅದು ಸಮೇತ ನಿಂತಿತ್ತು. ಅದು ಸುಮಾರು ಒಂದೊಂದು ತಿಂಗಳಿಂದ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಪ್ರಧಾನಿಯವರೇ ರೂಫ್ ಟಾಪ್ ಅವರು ಇದು ಮಾಡಿ ಅಂತ ಹೇಳೋದಕ್ಕೆ ನಾವು ಅದು ಸಮೇತ ಈಗ ಅದೊಂದು ವೇಟ್ ಮಾಡ್ತಾ ಇದ್ದೀವಿ. ಈಗ 40% ಸಬ್ಸಿಡಿ ಇದೆ. ಈಗ ಕೇಂದ್ರ ಸರ್ಕಾರದವರು ಎಷ್ಟು ಕೊಡ್ತಾರೆ ನೋಡಬೇಕು, ಅದು ಸಮೇತ ಆದಷ್ಟು ಬೇಗನೆ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ. ಮತ್ತಿಷ್ಟು ಸೋಲಾರ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೋಲಾರ್ ಪ್ರೈವೇಟ್ ಅವರು ತುಂಬ ಬರ್ತಾ ಇದ್ದಾರೆ. ಈಗ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗೋದು ಅಂದರೆ ಯಾರು ಬಂದರೂ ಸಮೇತ ನಾವು ಆದಷ್ಟು ಬೇಗನೆ ಕೊಡ್ತಾ ಇದ್ದೀವಿ. ಆಗ ನಮ್ಮ ಇವರು PCK ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಕೊಟ್ಟುಬಿಟ್ಟು ನಮಗೆ ಬೇಡಿಕೆ ನಮಗೆ ಬೇಡಿಕೆಗಿಂತ ಹೆಚ್ಚಾಗ್ತದೆ ಅಂತೇಳಿ ಅದು ಬೇಡ, ನೀವು ಅರಿ ಮಾಡಬೇಡಿ. ನಾವು ಈಗಾಗಲೇ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ. ನಿನ್ನೆ ಶರಾವತಿ ಹೋಗಿದ್ದೀವಿ, ವರಾಗಿ ಹೋಗಿದ್ದೀವಿ. ಆ ಪಂಪ್ ಸ್ಟೋರೇಜಿಂದ ನಮ್ಮ ಈ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿನ ನಾವು ಹಗಲು ಹೊತ್ತಲ್ಲಿ ಅದರ ಯೂಸ್ ಮಾಡಬೇಕು. ಅದರ ಪಂಪ್ ಮಾಡಿ ಸ್ಟೋರ್ ಮಾಡಿದರೆ ರಾತ್ರಿ ಹೊತ್ತು ಯಾವತ್ತು ಬೇಕಾದ್ರೆ 10 ನಿಮಿಷದಲ್ಲಿ ನಾವು ಹೈಡ್ರೋ ಇದು ಮಾಡ್ಬೋದು. ಅದು ಬಹುಶಃ ವರಾಗಿದು ಮತ್ತು ಶರಾವತಿ. ವರಾಗಿದು ಹೇಳೋದಾದರೆ ಈಗ ನಾವು ಉತ್ಪಾದನೆ ಮಾಡೋದು ಭಾರಿ ಚೆನ್ನಾಗಿದೆ. ನೆನ್ನೆ ಹೋಗಿ ನೋಡಿದೆ, ಟನಲ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಾಲದಲ್ಲಿ ಮಾಡಬೇಕಾದ್ರೆ ಒಳ್ಳೆಯ ಒಂದು ಪವರ್ ಪ್ಲಾಂಟ್ ಮಾಡಿದ್ದಾರೆ. ಅಲ್ಲಿ ಸುಮಾರು 450 ಮೆಗಾವಾಟ್ ಈಗ ಉತ್ಪಾದನೆ ಆಗ್ತದೆ. ಈ ಪಂಪ್ ಸ್ಟೋರೇಜ್ ಮಾಡಿದರೆ ನಾವು 1500 ಮೆಗಾವಾಟ್ ಪಂಪ್ ಸ್ಟೋರೇಜ್ ಒಂದರಿಂದಲೇ ಉತ್ಪಾದನೆ ಮಾಡ್ಬೋದು. ಅದರಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ರೆ ನೀರು ಹೆಚ್ಚಿಗೆ ಬೇಕಾಗಿಲ್ಲ. ನಾವು ಒಂದು ಡ್ಯಾಮು, ಒಂದು ಸಣ್ಣ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಅದರಲ್ಲಿ 0.3 ಎಷ್ಟು ನೀರು ಸಾಕು ಒಂದ್ಸಲ ಅಂತ ಹೇಳ್ಬಿಟ್ರೆ ಅವರು ಜಿಂಡಾಲ್ ಅವ್ರ ಸ್ವಂತ ಯೂಸಿಗೆ ಬೇಕಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗ್ರೀನ್ಕೋ ಅಂತ ಹೇಳ್ಬಿಟ್ಟು ಬೆಳಗಾಮಲ್ಲಿ ಅದು ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ಮಾಡಿ ನಮ್ಮ ಉದ್ದೇಶ ಏನಂತ ಹೇಳ್ಬಿಟ್ರೆ ಈ ಟ್ರೇಡಿಂಗನ್ನ ನಾವೇ ಮಾಡೋಣ. ಈಗ ನಮಗೆಲ್ಲ ವ್ಯವಸ್ಥೆ ಇದೆ. ಟ್ರೇಡಿಂಗ್ ನಾವೇ ಈಗ ಟ್ರೇಡಿಂಗ್ ಎಲ್ಲ ಪ್ರೈವೇಟ್ ಅವರೇ ಮಾಡ್ತಿದ್ದಾರೆ. ಅದಕ್ಕೆ ನಾವು ಸಮೇತ ನಮ್ಮ ಎಕ್ಸಸ್ ಏನು ಪವರ್ ಬಂದುಬಿಟ್ಟು ಅದನ್ನು ಟ್ರೇಡಿಂಗ್ ಮಾಡೋಣ. ಮತ್ತು ಅಲ್ಟಿಮೇಟ್ಲಿ ನಮ್ಮ ಗೋಲು ಏನಂತ ಹೇಳ್ಬಿಟ್ರೆ ಗ್ರೀನ್ ಹೈಡ್ರೋಜನ್ ಮಾಡೋದು. ಬಹುಶಃ ಗ್ರೀನ್ ಹೈಡ್ರೋಜನ್ ಮಾಡಲಿಕ್ಕೆ ಕರೆಕ್ಟಾಗಿರೋ ಸ್ಟೇಟ್ ಅಂತ ಹೇಳ್ಬಿಟ್ರೆ ಕರ್ನಾಟಕ. ವಿ ಗಾಟ್ ಚೀಪ್ ಪವರ್, ವಿಂಡ್ ಇರ್ಬೋದು, ಇದು ಸೋಲಾರ್ ಇರ್ಬೋದು. ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಅದನ್ನು ಹೆಚ್ಚಿಗೆ ಇರಬೇಕಾಗ್ತದೆ. ಈ ಪಂಪ್ ಸ್ಟೋರೇಜ್ ಆದರೆ 24 ಗಂಟೆನೂ ನಮಗೆ ಕರೆಂಟ್ ಬರುತ್ತೆ. ಮತ್ತು ಈ ಗ್ರೀನ್ ಇದನ್ನು ಯಾವುದು ಸೋಲಾರು ಮತ್ತು ಇದರಿಂದ ನಾವು ಚೀಪು ಪವರ್ನ ಪ್ರೊಡ್ಯೂಸ್ ಮಾಡ್ಬೋದು. ಆ ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ಬಿಟ್ರೆ ನನಗೂ ಗೊತ್ತಿರಲಿಲ್ಲ, ಫರೂಕ್ ಅವರಿಗೆಲ್ಲ ಗೊತ್ತಿರ್ತದೆ, ನಮ್ಮ ಕಾಮತ್ ಅವ್ರಿಗೆ ಗೊತ್ತಿಲ್ಲ. ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ಬಿಟ್ರೆ ನಾನು ಫಸ್ಟ್ ಮೀಟಿಂಗ್ ಮಾಡಿದೆ. ನನಗೇನು ಎನರ್ಜಿ ಡಿಪಾರ್ಟ್ಮೆಂಟ್ 6 ತಿಂಗಳು ಬಂದು ಹೇಳ್ತಾರೆ, ನನಗೇನಿದ್ರು ವಿಚಾರ ಹೆಚ್ಚಿಗೆ ಗೊತ್ತಿರಲಿಲ್ಲ. ನಮ್ಮ ಆಫೀಸರ್ಗೆಲ್ಲ ಹೇಳಿದ್ರು ಇಲ್ಲಲ್ಲ ನಾವು ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡ್ಬೋದು. ನನ್ನ ಪ್ರಕಾರ ಎಲೆಕ್ಟ್ರಿಸಿಟಿ ಸ್ಟೋರ್ ಮಾಡೋದು ಬ್ಯಾಟ್ರಿ ಇಲ್ಲ. ಅವ್ರು ಏನು ಹೇಳಿದ್ರು ಪಂಪ್ಸ್ ಇದನ್ನು ಸ್ಟೋರ್ ಮಾಡಿದ್ರೆ ಆಗ್ತದೆ. ಪ್ಲಸ್ ಗ್ರೀನ್ ಹೈಡ್ರೋಜನ್ ಮಾಡಿದ್ರೆ ಇಟ್ ಇಸ್ ಲೈಕ್ ಎ ಕಾರ್ಗೋ. ಏನು ಭಂಡಾರಿ ಕಾರ್ಗೋ, ನಮ್ಮ ಸೀಯಿಂದ ವಾಟರ್ ತೆಗೆಯೋದು, ಎಲೆಕ್ಟ್ರಿಸಿಟಿ ಇದು ಮಾಡಿಬಿಟ್ಟು ಅದರಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಿ ಅಮೋನಿಯಾದೊಟ್ಟಿಗೆ ಮಿಕ್ಸ್ ಮಾಡಿದರೆ ನೀವು ಈ ಕಾರ್ಗೋ ಕಳಿಸ್ತೀವಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿನ ಬ್ಯಾಗಲ್ಲಿ ಹಾಕ್ಬಿಟ್ಟು ಸಿಪ್ಪಲ್ಲಿ ಹಾಕ್ಬಿಟ್ಟು ಎಲ್ಲಿ ಬೇಕಾದ್ರೆ ಕಳಿಸ್ಬೋದು. ಅಕ್ರಮ ಸಕ್ರಮ ಅಂದ್ಬಿಟ್ಟು ಹಲವಾರು ವರ್ಷಗಳಿಂದ ಮಾಡಿಕೊಂಡೇ ಬಂದಿದ್ದೀವಿ. ಅದನ್ನು ನಾವು ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಸುಮಾರು 10 ವರ್ಷ ಇಲ್ಲಿ ತನಕ ಸುಮಾರು 6,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಮೊನ್ನೆ ನಾನು ಬಂದಾಗಲೂ ಸಮೇತ ಅದೆಲ್ಲ ಟೆಂಡರ್ ಫೈನಲೈಸ್ ಮಾಡಿ ತಗೊಂಡ್ಬಂದಿದ್ರು. ನಾನು ಹೋಗಿದ್ದೆ, ಫೀಲ್ಡ್ ಎಲ್ಲ ಹೋಗಿ ನೋಡಿದೆ. ಅಷ್ಟು ನನಗೆ ಗೊತ್ತಾಯಿತು ಈ ಕುಸುಮ್ ಬಿ ಮತ್ತು ಸಿ ಆ ಪ್ರೋಗ್ರಾಮ್ ಮೊದಲಿಂದ ಇತ್ತು, ಸೆಂಟ್ರಲ್ ಗೌರ್ಮೆಂಟದ್ದು ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮು. ಆದರೆ ದುರದೃಷ್ಟ ಯಾರೂ ಅದರಲ್ಲಿ ಹೆಚ್ಚು ಇನಿಷಿಯೇಟಿವ್ ತಗೊಂಡು ಮಾಡಲಿಲ್ಲ. ಈಗಾಗಲೇ ನಾವು ಈ ಕುಸುಮ್ ಸಿ ಸೋಲಾರೈಸೇಷನ್ ಅಂತ ಹೇಳ್ಬಿಟ್ರೆ ನಿಮಗೆ ಈ ಫೀಡರ್ ನಮಗೆ ಸಬ್ಸ್ಟೇಷನ್ಗಳಿದೆ. ನಾವು ಈಗಾಗಲೇ ಒಂದು ಟೆಂಡರ್ ಕರೆದುಬಿಟ್ಟು 750 ಮೆಗಾವಾಟಿಗೆ ಬೆಸ್ಕಾಮ್ ಇದರಲ್ಲಿ ಬಂದಿದೆ. ಈಗ ನಿಮ್ಮ ಇದರಲ್ಲಿ ಇಮಿಡಿಯೇಟ್ ಆಗಿ ನೀವು ಗುರುತು ಮಾಡಿ ಮಾಡಬೇಕು. ನಾವು ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಫಸ್ಟ್ ಟೆಂಡರ್ ಕರೆದಾಗ ಅದು ಇರಲಿಲ್ಲ. ಈಗ ಲ್ಯಾಂಡ್ಗಳು ಎಲ್ಲೆಲ್ಲ ನಮ್ಮ ಗೌರ್ಮೆಂಟ್ ಲ್ಯಾಂಡ್ಗಳಿದೆ ಅದನ್ನೆಲ್ಲ ನಮಗೆ ಫ್ರೀಯಾಗಿ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅಂತ ಈಗ ನಿರ್ಧಾರ ತಗೊಂಡಿದ್ದಾರೆ.
ಚೀಫ್ ಮಿನಿಸ್ಟರ್ ಸಮೇತ ಎಲ್ಲ DC ಅವರಿಗೆ ಹೇಳಿದ್ರೆ ಎಲ್ಲಿಯೆಲ್ಲ ಇದಾಗಿದೆ. ಆದರೆ ನಾವು ಆ ಫ್ರೀಯಾಗಿ ಇವ್ರಿಗೆ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ. ನಾವೇನು ಯೋಚನೆ ಮಾಡ್ತಾ ಇದ್ವಿ, ಇನ್ನು ಫೈನಲ್ ಡಿಸಿಷನ್ ತೊಗೋಬೇಕು. ಈಗ ಟೆಂಡರ್ ಕರೆದಿದ್ದು ಅವರೇ ಲ್ಯಾಂಡ್ ತೊಗೊಂಡ್ಬರ್ಬೇಕು, ಬಟ್ ಎಲ್ಲ ಕಡೆ ಅವ್ರಿಗೆ ಲ್ಯಾಂಡ್ ಸಿಗ್ತಾ ಇಲ್ಲ. ಈಗ ನಾವೇನು ಮಾಡ್ತೀವಿ, ಯೂಸರ್ ಫೀಸ್ ಹೊರಟುಬಿಟ್ಟು ಏನು ಪಾವಗಡದಲ್ಲಿ ನಾವು ಏನು ಚಾರ್ಜ್ ಮಾಡ್ತಾ ಇದ್ದೀವಿ, ನಾವು 21,000 ಒಂದು ಎಕರೆಗೆ ಆ್ಯನ್ಯುವಲಿ, ಈ ಅದನ್ನು 25,000 ಬಂದಿದೆ. ಆ 25,000 ರೂಪಾಯಿ ಅವ್ರು ಯೂಸರ್ ಫೀಸ್ ಕೊಡಬೇಕಾಗುತ್ತೆ. ಅವರು ಒಂದು ಎಕರೆಗೆ 25,000 ಅಂತ ಕೊಡ್ತಾರೆ. ಅದು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಎಲ್ಲಿ ಸಬ್ಸ್ಟೇಷನ್ ಇದೆ ಆ ಸಬ್ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿರುವ ಅಂಗನವಾಡಿ ಇರ್ಬೋದು, ಡೆವಲಪ್ಮೆಂಟ್ ಫಂಡಿಗೆ, ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಡೆವಲಪ್ಮೆಂಟ್ ಫಂಡಿಗೆ ಆ ದುಡ್ಡನ್ನು ಯೂಸ್ ಮಾಡಬೇಕು. ವರ್ಷ ದುಡ್ಡು ಚೀಫ್ ಮಿನಿಸ್ಟರ್ಗೆ ಮಾತಾಡಿದ್ದೀವಿ. ಅದಕ್ಕೆ ನಾವು ಆ ಅಧಿಕಾರನ DC ಕೊಡ್ತೀವಿ. DC ಅವರು ಯಾವ್ಯಾವುದು ಪಂಚಾಯತ್ಗೆ ಏನು ಮಾಡಬೇಕು ಅಂತ ದುಡ್ಡು ಕೊಟ್ಟರೆ ಆ ಸಬ್ಸ್ಟೇಷನ್ ಲೆವೆಲಲ್ಲಿ ಅದನ್ನು ಮಾಡಿಬಿಟ್ರೆ ಅಲ್ಲಿ ಆದರೆ ನಿಮಗೆ ಟ್ರಾನ್ಸ್ಮಿಷನ್ ಲಾಸ್ ಇರೋದಿಲ್ಲ. ಮತ್ತು ಸ್ಟಡಿ ಪವರ್ ಇರ್ತದೆ, 7-8 ಅವರ್ಸ್ ನಿಮಗೆ ಸೋಲಾರ್ ಪವರ್ ಸಿಗ್ತದೆ. ರೈತರಿಗೆ ಬೇಕಾಗಿದ್ದು ಅವ್ರದ್ದು ಇದಕ್ಕೆ ಇದು ಮಾಡಬೇಕು. ಮತ್ತು ನಾವು ಇನ್ನೊಂದು ಏನಾಗಿದೆ ಅಂದರೆ 500 ಮೀಟ್ರಿಗಿಂದ ಗ್ರಿಡ್ ಬಂದರೆ ನಾವು ಪೋಸ್ಟು ಕಂಡಕ್ಟರ್ ಹಾಕ್ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವೇನು ಹೇಳಿದ್ವಿ ಅಂತ ಹೇಳ್ಬಿಟ್ರೆ 500 ಮೀಟ್ರಿಗಿಂತ ಹೆಚ್ಚಿರೋದು ನೀವು ಕುಸುಮ್ B ಸ್ಟ್ಯಾಂಡ್ ಅಲೋನ್ ಇದನ್ನು ಮಾಡಲಿಕ್ಕೆ. ಅದು ಮೊದಲು ಸೆಂಟ್ರಲ್ ಗೌರ್ಮೆಂಟ್ದು 30% ಇತ್ತು, ಸ್ಟೇಟ್ ಗೌರ್ಮೆಂಟ್ 30% ಇತ್ತು ಆ ಪಂಪ್ಸೆಟ್ಗಳಿಗೆ ಇದು. ಬಟ್ ನಾವೇನು ಹೇಳಿದ್ವಿ ಅಂದರೆ ಕ್ಯಾಬಿನೆಟಲ್ಲಿ ಚೀಫ್ ಮಿನಿಸ್ಟರ್ ಹೇಳಿ ನಾವು ಇದನ್ನು ಚೀಪಾಗಿ ಬರ್ತೇವೆ. ಮೊನ್ನೆ ಟೆಂಡರ್ ಕರೆದಾಗ ₹3.17 ನಮಗೆ ಇದು ಬಂದಿದೆ ಒಂದು ಯೂನಿಟಿಗೆ. 326 ನಾವು ಕರೆದಿದ್ದು, ಬಟ್ 370 ಈಗ ಟೆಂಡ್ರು ನಮಗೆ ಬಂದಿದೆ. ಈಗ ಕೋಟ್ ಮಾಡಿದ್ದಾರೆ 370. ಈಗೇನಾಗಿದೆ ಅಂದರೆ ಅಷ್ಟು ಚೀಪಾಗಿ ನಮಗೆ ಕೊಟ್ಟರೆ ಸ್ಟೇಟ್ ಗೌರ್ಮೆಂಟಿಗೆ ಏನು ಅನುಕೂಲ ಆಗ್ತದೆ, ಸಬ್ಸಿಡಿ ಕಡಿಮೆ ಆಗ್ತದೆ. ಇದಾದ್ರೆ ನಾವು ಸಬ್ಸಿಡಿ ಸುಮಾರು ಎಷ್ಟು ರೂಪಾಯಿ, ₹6 ಪರ್ ಯೂನಿಟ್ಗೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಎಲ್ಲ ಎಸ್ಕಾಮ್ಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಅದನ್ನು ಇದು ಮಾಡಬೇಕು ದುಡ್ಡು ಆ ಉದ್ದೇಶದ ಮಾಡ್ತೀವಿ. ಮತ್ತು 500 ಮೀಟರ್ಸಿಗಿಂತ ಹೆಚ್ಚಿದ್ದರೆ ಈ ಸ್ಟ್ಯಾಂಡ್ ಅಲೋನ್ ಇದು ಅದರಲ್ಲಿ 60% ಇತ್ತು ಮೊದಲು. ಈಗ 30% ಸೆಂಟ್ರಲ್ ಗೌರ್ಮೆಂಟಿಗೂ 50%, 50% ಮಾಡಿ 80% ಸಬ್ಸಿಡಿ ಕೊಡ್ತೀವಿ ಈಗ ಸ್ಟ್ಯಾಂಡ್ ಅಲೋನು ಇದಕ್ಕೆ ಸೋಲಾರ್ ಪಂಪ್ ಸೆಟ್ಗಳಿಗೆ. ಒಂದು ಅಡ್ವಾಂಟೇಜ್ ಏನಂತ ಫಾರ್ಮರ್ಸಿಗೆ, ಮೊದಲು ಅವರು ಪಂಪ್ ಅವರೇ ಹಾಕಬೇಕಾಗಿತ್ತು. ಈಗ ನಾವು ಈ 80% ಸಬ್ಸಿಡಿಯಲ್ಲಿ ಆ ಪಂಪ್ ಸಮೇತ ನಾವೇ ಹಾಕ್ತೀವಿ. ಈಗ ಅದಕ್ಕೆ ಒಂದು ಪ್ಯಾನಲ್ ಆಫ್ ನೇಮ್ಸ್ ಈಗ ಕಾಂಟ್ರಾಕ್ಟರ್ಸ್ದು ಏನೋ ಮಹಾರಾಷ್ಟ್ರದಲ್ಲಿ ಮಾಡಿದಾರೆ, ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಭಾರಿ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನು ಒಂದು 17-18 ಕಾಂಟ್ರಾಕ್ಟರ್ಸ್ದು ರೇಟ್ ಹಾಕ್ಬಿಟ್ಟು ಯಾರು ಕಡಿಮೆ ಕೊಟ್ಟಿದ್ದಾರೆ ಅವರಿಗೆ ಬೇರೆಯವ್ರನ್ನ ಅದೇ ಆಫೀಸರಿಗೆ ಟ್ರೈ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಮಂಜುನಾಥ್ ಭಂಡಾರಿ, ಮಾಜಿ ಶಾಸಕ JR ಲೋಬೋ, KPTCLನ MD ಪಂಕಜ್ ಕುಮಾರ್ ಪಾಂಡೆ, ಮೆಸ್ಕಾಂನ MD ಪದ್ಮಾವತಿ, ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಆನಂದ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.